ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ಐ ಆಮ್ ಕಮ್ಮಿಂಗ್ ಫ್ರಾಮ್ ಸ್ಟಡಿ ಗ್ರೂಪ್. ನೀವೇನಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ, ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಪಕ್ಕದಲ್ಲೇ ಕಾಣ್ತಾ ಇರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸರಿ ಫ್ರೆಂಡ್ಸ್, ಹಿಂದಿನ ನನ್ನ ಎಲ್ಲ ವಿಡಿಯೋಗಳನ್ನ ವೀಕ್ಷಿಸಿದಂತಹ ವೀಕ್ಷಕರಿಗೆ ಧನ್ಯವಾದಗಳು. ಸರಿ, ಹಾಗಾದರೆ ಎಂದಿನಂತೆ ಇವತ್ತು ಕೂಡ ನಾನು ನಿಮಗೆ 10 ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಗಳೊಂದಿಗೆ ಈ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಲಿದ್ದೇನೆ. ಸರಿ ಫ್ರೆಂಡ್ಸ್, ಅವು ಯಾವುವು ಅಂತ ನೋಡಿದಾಗ ಮೊದಲನೇ ಕ್ವಶನನ್ನು ನೋಡೋಣ. ಮೊದಲನೇ ಕ್ವಶನ್, ಮೌರ್ಯ ಸಾಮ್ರಾಜ್ಯದ ಲಾಂಛನ ಯಾವುದು? ಮೌರ್ಯ ಸಾಮ್ರಾಜ್ಯದ ಲಾಂಛನ ಯಾವುದು? ಮೌರ್ಯ ಸಾಮ್ರಾಜ್ಯದ ಲಾಂಛನ ವಾಗಿದೆ. ಮೌರ್ಯ ಸಾಮ್ರಾಜ್ಯದ ಲಾಂಛನ ಯಾವುದು ಅಂತ ನೋಡಿದಾಗ ಧರ್ಮಚಕ್ರ. ಮೌರ್ಯ ಸಾಮ್ರಾಜ್ಯವನ್ನು ಚಂದ್ರಗುಪ್ತ ಮೌರ್ಯರವರು ಸ್ಥಾಪಿಸ್ತಾರೆ. ಸರಿ, ಎರಡನೇ ಕ್ವಶನನ್ನು ನೋಡೋಣ. ವಿಶಾಖದತ್ತನು ರಚಿಸಿರುವ ಪ್ರಮುಖ ಗ್ರಂಥ ಯಾವುದು? ವಿಶಾಖದತ್ತನ ಗ್ರಂಥ ಮುದ್ರಾ ರಾಕ್ಷಸ. ವಿಶಾಖದತ್ತನ ಗ್ರಂಥ ಮುದ್ರಾ ರಾಕ್ಷಸ. ಮೂರನೇ ಕ್ವಶನ್, ಮೊದಲ ಕಾರ್ನಾಟಿಕ್ ಯುದ್ಧ ಯಾವ ಒಪ್ಪಂದದಿಂದ ಕೊನೆಯಾಯಿತು? ಮೊದಲ ಕಾರ್ನಾಟಿಕ್ ಯುದ್ಧ ಯಾವ ಒಪ್ಪಂದದಿಂದ ಕೊನೆಯಾಯಿತು? ಎಕ್ಸ್ಲಾ ಚಾಪೆಲ್. ನಿಮಗೆ ಕಾರ್ನಾಟಿಕ್ ಯುದ್ಧಗಳು, ಆಂಗ್ಲೋ ಮರಾಠಿ ಯುದ್ಧಗಳು, ಆಂಗ್ಲೋ ಮೈಸೂರು ಯುದ್ಧಗಳು ಯಾವ್ಯಾವ ಒಪ್ಪಂದದೊಂದಿಗೆ ಕೊನೆಯಾದವು ಅಂತ ತಿಳಿಬೇಕಂದ್ರೆ ನೀವು ನನ್ನ ಮೊದಲನೇ ವಿಡಿಯೋನ ನೋಡ್ಬೋದು. ಆ ಮೊದಲನೇ ವಿಡಿಯೋದಲ್ಲಿ ಬ್ರಿಟಿಷರು ಯಾವ್ಯಾವ ಪ್ರಮುಖ ಯುದ್ಧಗಳನ್ನ ಮಾಡಿದರು ಭಾರತದಲ್ಲಿ ಮತ್ತು ಯಾವ ಒಪ್ಪಂದದೊಂದಿಗೆ ಅವು ಕೊನೆಗೊಂಡವು ಎಂಬ ಎಲ್ಲ ವಿವರಗಳನ್ನು ಆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಸರಿ ಫ್ರೆಂಡ್ಸ್, ಮುಂದಿನ ಒಂದು ಕ್ವಶನನ್ನು ನೋಡೋಣ. ನಾಲ್ಕನೇ ಕ್ವಶನ್, ಕ್ರಾಂತಿಯ ಶಿಶು ಮತ್ತು ಕ್ರಾಂತಿಯ ವಿನಾಶಕ. ಕ್ರಾಂತಿಯ ಶಿಶು ಮತ್ತು ಕ್ರಾಂತಿಯ ವಿನಾಶಕ ಎಂದು ಯಾರನ್ನು ಕರೆಯುತ್ತಾರೆ? ಕ್ರಾಂತಿಯ ಶಿಶು ಮತ್ತು ಕ್ರಾಂತಿಯ ವಿನಾಶಕ ಅಂತಂದು ನೆಪೋಲಿಯನ್ ಬೋನಾಪಾರ್ಟನ್ನು ಕ್ರಾಂತಿಯ ಶಿಶು ಮತ್ತು ಕ್ರಾಂತಿಯ ವಿನಾಶಕ ಎಂದು ಕರೆಯಲಾಗುತ್ತದೆ. ಸರಿ, ಐದನೇ ಕ್ವಶನನ್ನು ನೋಡೋಣ. ಮೆಕಾಲೆಯು 1835ರಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಕೊಟ್ಟ ವರದಿಯ ಯೋಜನೆ ಏನು? ಮೆಕಾಲೆಯು 1835ರಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡ್ತಾನೆ. ಈ ವರದಿಯಲ್ಲಿರ್ತಕ್ಕಂತಹ ಅಂಶಗಳು ಅಥವಾ ಈ ವರದಿಯ ಯೋಜನೆ ಉದ್ದೇಶ ಏನು ಅಂತ ನೋಡಿದಾಗ ಅದರಲ್ಲಿರುವಂತಹ ಒಂದು ವಾಕ್ಯ, ರಕ್ತ ಮಾಂಸಗಳಲ್ಲಿ ಭಾರತೀಯರಾಗಿಯೂ ಅಭಿರುಚಿ, ಅಭಿಪ್ರಾಯ, ನೀತಿ ಮತ್ತು ಬುದ್ಧಿವಂತಿಕೆಯಲ್ಲಿ ಇಂಗ್ಲಿಷರಾಗುವ ಹೊಸ ಭಾರತೀಯ ಸಮಾಜವನ್ನು ಸೃಷ್ಟಿ ಮಾಡುವುದು ಇದರ ಒಂದು ಯೋಜನೆ ಅಥವಾ ಉದ್ದೇಶ ಅಂಶವಾಗಿತ್ತು. ಸರಿ ಫ್ರೆಂಡ್ಸ್, ಮುಂದಿನ ಒಂದು ಕ್ವಶನನ್ನು ನೋಡೋಣ. ಈ ಐದನೇ ಕ್ವಶನನ್ನು ನಿಮಗೆ ವಾಕ್ಯ ಕೊಟ್ಟು ಇದನ್ನು ಹೇಳಿದವರು ಯಾರು ಅಂತ ಕೇಳ್ಬೋದು, ಅಥವಾ ಈ ಮೆಕಾಲೆಯ ವಾಕ್ಯವೇನು ಅಂತ ಕೇಳ್ಬೋದು. ಇಂಪಾರ್ಟೆಂಟ್. ಸರಿ, ಆರನೇ ಕ್ವಶನನ್ನು ನೋಡೋಣ. ರೈತವಾರಿ ಪದ್ಧತಿಯನ್ನು ಜಾರಿಗೊಳಿಸಿದವರಾರು? ರೈತವಾರಿ ಪದ್ಧತಿಯನ್ನು ಜಾರಿಗೊಳಿಸಿದವರು ಅಲೆಕ್ಸಾಂಡರ್ ರೀಡ್ ರವರು ಈ ರೈತವಾರಿ ಪದ್ಧತಿಯನ್ನು ಬಾರ್ ಮಹಲ್ನಲ್ಲಿ ಜಾರಿಗೊಳಿಸ್ತಾರೆ. ಸರಿ ಫ್ರೆಂಡ್ಸ್, ಮುಂದಿನ ಒಂದು ಕ್ವಶನನ್ನು ನೋಡೋಣ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಯಾರು ಜಾರಿಗೊಳಿಸಿದವರು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಡಾಲ್ಹೌಸಿಯವರು ಜಾರಿಗೊಳಿಸ್ತಾರೆ. ಸರಿ ಫ್ರೆಂಡ್ಸ್, ಮುಂದಿನ ಒಂದು ಕ್ವಶನನ್ನು ನೋಡೋಣ. ಅಭಿನವ ಕಾಳಿದಾಸ ಎಂದು ಯಾರನ್ನು ಕರೆಯುತ್ತಾರೆ? ಅಭಿನವ ಕಾಳಿದಾಸ ಎಂದು ಬಸಪ್ಪ ಶಾಸ್ತ್ರಿಯನ್ನು ಕರೆಯುತ್ತಾರೆ ಫ್ರೆಂಡ್ಸ್. ಸರಿ, ಮುಂದಿನ ಕ್ವಶನನ್ನು ನೋಡೋಣ. ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಪ್ರಾರಂಭಿಸಿದವರು ಯಾರು? ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಸ್ಥಾಪಿಸಿದವರು ಸರ್ ಸೈಯದ್ ಅಹಮದ್ ಖಾನ್. ಇವರು ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಪ್ರಾರಂಭಿಸ್ತಾರೆ ಫ್ರೆಂಡ್ಸ್.
ಸರಿ, ಮುಂದಿನ ಒಂದು ಕ್ವಶನನ್ನು ನೋಡೋಣ. ಹಾಗೂ ಲಾಸ್ಟ್ನೇ ಕ್ವಶನ್, ಪ್ರಥಮ ಭಾರತೀಯ ಮಹಿಳಾ ರಾಷ್ಟ್ರಪತಿ ಯಾರು? ಪ್ರಥಮ ಭಾರತೀಯ ಮಹಿಳಾ ರಾಷ್ಟ್ರಪತಿ ಯಾರು ಅಂತ ನೋಡಿದಾಗ ಪ್ರತಿಭಾ ಸಿಂಗ್ ಪಾಟೀಲ್. ಶ್ರೀಮತಿ ಪ್ರತಿಭಾ ಸಿಂಗ್ ಪಾಟೀಲ್ ರವರು ಭಾರತದ ಪ್ರಪ್ರಥಮ ಮಹಿಳಾ ರಾಷ್ಟ್ರಪತಿ ಆಗಿದ್ದಾರೆ. ಹಾಗಾದರೆ ಭಾರತದ ಪ್ರಥಮ ಮಹಿಳಾ ಪ್ರಧಾನಿ ಯಾರಂತ ಗೊತ್ತು? ಇಂದಿರಾ ಗಾಂಧಿ ಅವರು. ಇಲ್ಲಿಯವರೆಗೂ ನನ್ನ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗುವೆ. ಬಾಯ್. ಥ್ಯಾಂಕ್ ಯು.